ಇನ್ನು ದಾಸ ಸಿನಿಮಾದಲ್ಲಿ ಅದ್ಭುತವಾದಂಥ ಅಭಿನಯ ಮಾಡಿದಂಥ ನಾಯಕಿ ಕಾಣಿಸಿಕೊಂಡಿದ್ದಂಥ ನಟಿ ಏನಿಲ್ಲ ಅಂತ ಹೇಳ್ಬೋದು. ಹೋಗ್ರಿ ಏನಾಯ್ತು ಇವ್ರಿಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ನಾವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಒಂದು ಕಾಲದಲ್ಲಿ ಸೂಪರ್ ಡೂಪರ್ ಹಿಟ್ಗಳನ್ನ ಕೊಟ್ಟಂಥ ನಟಿ ಅಂತಲೇ ಹೇಳ್ಬೋದು. ಆ ನಟಿ ಅಮೃತ ಅವ್ರನ್ನ ಹೌದು ಯಾವುದೋ ದೊಡ್ಡ ಯಲ್ಲಮ್ಮನ ಜಾತ್ರೆ ಜಗ್ಗೇಶ್ ಜೊತೆ ಬ್ಲಾಕ್ ಬಸ್ಟರ್ ಕೂಡ ಹಿಟ್ಟನ್ನು ಕೂಡ ಕೊಟ್ಟರು 2001ರಲ್ಲಿ. ಇದಾದ ನಂತರ ಬಂದಿದ್ದ ಡಕೋಟಾ ಎಕ್ಸ್ಪ್ರೆಸ್ ರಾಕ್ಲೈನ್ ವೆಂಕಟೇಶ್ ಮತ್ತು ಓಂ ಪ್ರಕಾಶ್ ಅವ್ರ ಜೊತೆ ಕೂಡ ಅಭಿನಯಿಸಿ ಅದು ಕೂಡ ಬ್ಲಾಕ್ ಬಸ್ಟರ್ ಕೂಡ ಆಗಿತ್ತು. ಇದಾದ ನಂತರ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಕಾಣಿಸ್ಕೊಂಡ್ರು ಮತ್ತು ಮಲಯಾಳಂ ತೆಲುಗುನಲ್ಲಿ ಕೂಡ ಕಾಣಿಸ್ಕೊಂಡ್ರು. ಇನ್ನು ತೆಲುಗುನಲ್ಲಿ ಒಂದು ಸಿನಿಮಾದಲ್ಲಂತೂ ಸಿಕ್ಕಾಪಟ್ಟೆ ಹಾಟ್ ಮತ್ತು ಬೋಲ್ಡ್ ಪಾತ್ರದಲ್ಲಿ ಅಮೃತ ಅವರು ಕಾಣಿಸ್ಕೊಂಡ್ರು. ಇದಾದ ನಂತರ ಎಲ್ಲಿ ಹೋದ್ರು ಏನಾದ್ರು ಅಂತ ಯಾರಿಗೂ ಸಹ ಗೊತ್ತೇ ಆಗಲಿಲ್ಲ. ಸದ್ಯಕ್ಕೆ ಇರುವಂಥ ಮಾಹಿತಿ ಪ್ರಕಾರ ಅಮೃತ ಅವರು ಆಸ್ಟ್ರೇಲಿಯಾದಲ್ಲಿ ವಾಸವಾಗಿದ್ದಾರೆ. ಸದ್ಯ ಅವರು ಅದೇ ಸಂದರ್ಭದಲ್ಲಿ ಮದುವೆಯೂ ಸಹ ಆದರೂ ಮನೆಯವರ ಒಪ್ಪಿಗೆಯ ಮೇರೆಗೆ ಮದುವೆಯಾಗಿ ಸದ್ಯ ಆಸ್ಟ್ರೇಲಿಯಾದಲ್ಲಿ ಹೋಗಿ ಸೆಟಲ್ ಆದರು. ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ಟಚ್ಚನ್ನು ದೂರ ಮಾಡಿಕೊಂಡ್ರು ಅಂತಲೇ ಹೇಳ್ಬೋದು. ಸದ್ಯ ಇವತ್ತಿಗೂ ಕೂಡ ಅವರು ಸೋಷಿಯಲ್ ಮೀಡಿಯಾ ಆಗಲಿ ಯಾವುದರಲ್ಲೂ ಕೂಡ ಅವರು ಆ್ಯಕ್ಟಿವ್ ಆಗಿಲ್ಲ ಎಂಬುದೇ ವಿಶೇಷ ಅಂತಲೇ ಹೇಳ್ಬೋದು. ಹೀಗಾಗಿ ಅಮೃತ ಅವರು ಏನು ಮಾಡ್ತಿದ್ದಾರೆ ಎಲ್ಲಿದ್ದಾರೆ ಎಂಬುದು ಯಾವುದಕ್ಕೆ ಮಾಹಿತಿ ಇಲ್ಲ. ಇರುವಂಥ ಮಾಹಿತಿಗಳ ಪ್ರಕಾರ ಆಸ್ಟ್ರೇಲಿಯಾದಲ್ಲಿದ್ದಾರೆ. ಸಿನಿಮಾ ರಂಗದಿಂದ